ಮನುಷ್ಯನಂತೆ ಮಾತನಾಡುವ, ಶಬ್ದ ಮಾಡುವ ಗಿಳಿಯನ್ನು ನೀವು ನೋಡಿದ್ದೀರಿ. ಆದರೆ ಕಾಗೆಯನ್ನು ನೋಡಿದ್ದೀರಾ? ಇಲ್ಲವಾದಲ್ಲಿ ಇಲ್ಲಿ ನೋಡಿ. ಭೂಮಂಡಲದಲ್ಲಿ ಸ್ವಚ್ಛಂದವಾಗಿ ಮಾತನಾಡಲು ಬರುವ ಪ್ರಾಣಿ ಇದ್ದರೆ ಅದು ಮನುಷ್ಯ ಮಾತ್ರ. ಗಿಳಿಗಳು ಮಾತನಾಡುವುದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಅವು ಮನುಷ್ಯನಷ್ಟು ಸ್ಪಷ್ಟವಾಗಿ ಉಚ್ಚರಿಸಲಾರವು. ಈ ಸಾಲಿಗೆ ಈಗ ಕಾಗೆಯೂ ಸೇರಿದೆ. ಹೌದು, ಅಚ್ಚರಿಯಾದರೂ ನಿಜ. ನಾವು ಯಾವ ಪಕ್ಷಿಯನ್ನು ಅಪಶಕುನ ಎಂದು ಮೂಗು ಮುರಿಯುತ್ತೇವೆಯೋ ಅಂತಹ ಕಾಗೆ ಮನುಷ್ಯನಂತೆ ಮಾತನಾಡುತ್ತದೆ. ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ಟಾಕಿಂಗ್ ಕಾಗೆ ಇದೆ. ಕೆಲ ಪದಗಳನ್ನು ಹೇಳುವುದಲ್ಲದೆ ನಮ್ಮಂತೆಯೇ ಕೆಮ್ಮುವುದು ಕೂಡ ಮಾಡುತ್ತದೆ. ಏನೆಲ್ಲ ಹೇಳುತ್ತೆ ಗೊತ್ತಾ ಈ ಕಾಗೆ? ಪಾಲ್ಘರ್ ಜಿಲ್ಲೆಯ ಗಾರ್ಗಾಂವ್ ಗ್ರಾಮದ ವ್ಯಕ್ತಿಯೊಬ್ಬರ ಬಳಿ ಇರುವ ಈ ಟಾಕಿಂಗ್ ಕಾಗೆಯು ತನ್ನ ಮಾಲೀಕನೊಂದಿಗೆ ನಿತ್ಯವೂ ಮಾತನಾಡುತ್ತದಂತೆ. ಪಾಪ, ದೀದಿ, ಕಾಕಾ ಎಂದು ಕೂಗುತ್ತದೆ. ಹಿಂದಿಯಲ್ಲಿ ಕ್ಯಾ ಕರ್ ರಹಾ ಹೋ ಎಂದರೆ ಅದು ಕೂಡ ತಿರುಗಿ ಏನ್ ಮಾಡ್ತಿದೀಯಾ ಎಂದು ಕೇಳುತ್ತದಂತೆ. ಕೆಲ ದಿನಗಳ ಹಿಂದೆ ಗ್ರಾಮದ ನಿವಾಸಿಯೊಬ್ಬರ ಮನೆಯ ಬಳಿ ಈ ಕಾಗೆಯು ಗಾಯಗೊಂಡ ಸ್ಥಿತಿಯಲ್ಲಿದೆ ಕಂಡಿದೆ. ಮನೆಯ ಮಾಲೀಕ ಅದನ್ನು ಎತ್ತಿಕೊಂಡು ಬಂದು ಶುಶ್ರೂಷೆ ಮಾಡಿದ್ದಾನೆ. ಆಹಾರ, ನೀರು ನೀಡಿ ರಕ್ಷಣೆ ಮಾಡಿದ್ದಾನೆ. ನಿಧಾನವಾಗಿ ಚೇತರಿಸಿಕೊಂಡ ಕಾಗೆಯು ಮನೆಯಲ್ಲೇ ಉಳಿದುಕೊಂಡಿದೆ. ತಿಂಗಳುಗಳಿಂದ ಮನೆಯವರ ಜೊತೆ ನೆಲೆಸಿರುವ ಕಾಗೆಯು ಅವರು ಮಾತನಾಡಿದಂತೆಯೇ ತಾನು ಮಾತನಾಡಲು ಶುರು ಮಾಡಿದೆ. ಇದನ್ನು ಕಂಡು ಕುಟುಂಬಸ್ಥರು ಅಚ್ಚರಿಗೊಂಡಿದ್ದಾರೆ. ಅಲ್ಲಿದ್ದವರು ಯಾರಾದರೂ ಕೆಮ್ಮಿದರೆ ತಾನು ಅವರಂತೆ ಕೆಮ್ಮುತ್ತಿದೆ. ಈ ಕಾಗೆ ಈಗ ಮನೆಯಲ್ಲಿ ಒಬ್ಬರಾಗಿದೆ. ಮನೆಯ ಮಾಲೀಕನ ಮಗಳು ಟೈಲರಿಂಗ್ ಮಾಡುತ್ತಿದ್ದು ಆಕೆಯ ಜೊತೆಗೆ ಅದು ಕಾಲ ಕಳೆಯುತ್ತಿದೆ. ಜೊತೆಗೆ ಮನೆಯಲ್ಲಿರುವ ನಾಯಿ ಮತ್ತು ಕೋಳಿಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದೆ. ತಜ್ಞರು ಹೇಳುವುದೇನು? ಪ್ರಾಣಿ ಪಕ್ಷಿಗಳು ಮನುಷ್ಯರಂತೆ ಮಾತನಾಡುವುದು ಹೊಸದಲ್ಲವಾದರೂ ಅಚ್ಚರಿಯ ವಿದ್ಯಮಾನವೇ ಸರಿ. ಕೆಲವು ವಿಧದ ಪಕ್ಷಿಗಳು ತಾವು ಕೇಳಿದ ಪದಗಳನ್ನು ಪದೇ ಪದೇ ಹೇಳುತ್ತವೆ. ಬೇರೆ ರೀತಿಯ ಶಬ್ದಗಳನ್ನು ಅವು ಅನುಕರಿಸುತ್ತವೆ ಎಂದು ಜೀವಶಾಸ್ತ್ರಜ್ಞರು ಹೇಳುತ್ತಾರೆ.